ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಎಕ್ಸ್ಪೈರಿ ಆಗಿರುತ್ತೆ ನೋಡಿ. ಈಗ ಸುಮಾರೆಲ್ಲ ನ್ಯೂಸ್ ಆಗೋಯ್ತು. ಬಜೆಟ್ ಅಂತ ಹೇಳಿದ್ವಿ, ಬಜೆಟ್ ಮುಗೀತು. ಡೆಲ್ಲಿ ಎಲೆಕ್ಷನ್ ಅಂತಾಗಿತ್ತು, ರೆಪೋ ರೇಟಿಂದು ಅಂತಾಗಿತ್ತು, ಎಲ್ಲದೂ ಆಯಿತು. ಈಗೇನು ನಾಳೆ ಇನ್ಕಮ್ ಟ್ಯಾಕ್ಸ್ ಬಿಲ್ಲು 1961ರಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಇದ್ದಿದ್ದು, ಅದನ್ನು ಈಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಅಂತ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಡ್ರಾಫ್ಟಲ್ಲಿ ಸುಮಾರು ಅಂತ್ಯಗಳಿದೆ. ನಾನು ಕೆಲವೊಂದು ಶೇರ್ ಕೂಡ ಮಾಡಿದ್ದೆ ಗ್ರೂಪಲ್ಲಿ, ಬಟ್ ಕ್ಲಿಯರಾಗಿ ನಾವು ಪಾಸ್ ಆಗಲಿ ನಾಳೆ, ಅದಾದಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಈಗ ಅಸೆಸ್ಮೆಂಟ್ ಇಯರು, ಪ್ರೀವಿಯಸ್ ಇಯರು ಅಂತ ಇರ್ತಿತ್ತು, ಅದನ್ನು ತೆಗೆದುಬಿಟ್ಟು ಇವಾಗ ಟ್ಯಾಕ್ಸ್ ಇಯರ್ ಅಂತ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಯಾವುದೇ ರೀತಿಯಾದ ಆಗಿರ್ಬೋದು, ಅದು NFT-ಗಳು, ಲಾಟ್ರಿಗಳು ಮತ್ತು ಈ ಕ್ರಿಪ್ಟೋ ಕರೆನ್ಸಿಗಳು, ಇದೆಲ್ಲದಕ್ಕೂ ಒಂದು ಸಪ್ರೇಟ್ ಕ್ಲಾಸ್ ಬರ್ತಾ ಹೋಗುತ್ತೆ. ಅಂದರೆ ಟ್ಯಾಕ್ಸ್ ಆಚೆ ಅಂತಲ್ಲ, ಬಟ್ ಕ್ಲಾಸ್ಗಳು ನೀವು ಫೈಲ್ ಮಾಡಬೇಕಾದ್ರೆ ಈಗ ಸೆಕ್ಷನ್ 80 ಸೆಕ್ಷನ್ 130 ತನಕ ಥರದ್ದು ಡಿಡಕ್ಷನ್ಗಳು, ಎಕ್ಸಮ್ಷನ್ಗಳದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಯೂನಿಫೈ ಮಾಡಿ ಸ್ವಲ್ಪ ಸಿಂಪ್ಲಿಫೈಡ್ ಮಾಡೋ ಥರ ಮಾಡ್ತಾ ಇದ್ದಾರೆ ಅಂತ. ಮೇಯ್ನು ಇನ್ನೊಂದು ಅಗ್ರಿಕಲ್ಚರಲ್ಲಿ ಈಗ ಡೈರಿ ಪ್ರಾಡಕ್ಟ್ಸು, ಹಾಲಿಂದು, ಜೊತೆಗೆ ಪೌಲ್ಟ್ರಿ ಮತ್ತು ಫಿಶರಿ, ಈ ಮೂರಲ್ಲಿ ಇದ್ದಿದ್ದನ್ನು ಇನ್ನು ಮುಂದೆ ಅಗ್ರಿಕಲ್ಚರ್ ಇನ್ಕಮ್ ಅಂತ ತಗೊಳೋದಿಲ್ಲ, ಅದನ್ನ ಟ್ಯಾಕ್ಸಬಲ್ ಮಾಡ್ತೀವಿ ಅಂತ ಅದರಲ್ಲಿ ಆ ಡ್ರಾಫ್ಟಲ್ಲಿದೆ. ಬಟ್ ಅದು ನಿಜವಾಗ್ಲೂ ಏನು, ಯಾವ ಟ್ಯಾಕ್ಸ್ ಲೆಬಿಗೆ ಬರುತ್ತೆ, ಅದೆಲ್ಲ ಯಾವ ರೀತಿ ಟ್ರ್ಯಾಕ್ ಮಾಡ್ತಾರೆ, ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಸೆಲ್ ಮಾಡಬೇಕಾದ್ರೂ ಅಷ್ಟೇ, ಅಂದರೆ ಕಲ್ಟಿವೇಟ್ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ಒಂದಿಷ್ಟು ಎಕ್ಸಮ್ಷನ್ಗಳನ್ನ ತಗೊತಾ ಇದ್ರು. ಈಗ ಅದಕ್ಕೆ ಜಾಸ್ತಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಏನು ಕಲ್ಟಿವೇಟ್ ಮಾಡ್ತಾ ಇದ್ದಾರೆ, ಏನು ಬೆಳೀತಾ ಇದ್ದಾರೆ, ಹಂಗಾದ್ರೆ ಏನು ಕತೆ ಅಂತ ಸ್ವಲ್ಪ ಕೊಡಬೇಕಾಗುತ್ತೆ ಅಂತ. ಅದೆಲ್ಲ ಬಂದಿದೆ, ಅದೆಲ್ಲ ಬರಲಿ, ಅದು ಬಂದಮೇಲೆ ನಿಧಾನಕ್ಕೆ ಮಾತಾಡ್ತಾ ಹೋಗೋಣಂತೆ. ಸೊ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ. ಇವತ್ತು ಎಷ್ಟು ಗಾಡಿಗಳು ನಿಂತಿತ್ತು ಅಂತಂದರೆ ಬೆಂಗಳೂರಲ್ಲಿ ನೋಡಿ, ಮೆಟ್ರೋದು ರೇಟ್ ಜಾಸ್ತಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಅಂತ ಹೇಳೋದಕ್ಕೆ ಆ ಥರ ಮಾಡಿದ್ರೆ ಅಥವಾ ನಿಜವಾಗ್ಲೂ ಇತ್ತು ಗೊತ್ತಿಲ್ಲ. ದೊಡ್ಡ ಕ್ರೈನ್ ಬಂದು ನಿಂತ್ಬಿಟ್ಟಿತ್ತಲ್ಲಿ ಆಗರ ಆ ಕಡೆ ಎಲ್ಲ, ಯಾವುದು ಮೇನು IT ಅವ್ರು ಎಲ್ಲೂ ಕೆಲಸ ಮಾಡೋಕೆ ಹೋಗ್ತಾರೆ, ಅಲ್ಲಿ ಫುಲ್ ಜಾಮ್. ಸೊ ಇವತ್ತು 2 ಗಂಟೆ 3 ಗಂಟೆ ಆಫೀಸಿಗೆ ಹೋಗೋಕೆ ಎಲ್ಲರಿಗೂ, ಬರಬೇಕಾದ್ರೂ ಅಷ್ಟೇ, ಹೋಗ್ಬೇಕಾದ್ರೂ ಅಷ್ಟೇ, ಆ ಥರ ಆಗೋಗ್ಬಿಟ್ಟಿತ್ತು ಇವತ್ತು. ಸೊ ಮಹೀಂದ್ರ ಆ್ಯಂಡ್ ಮಹೀಂದ್ರ ಆಟೋ ಸೆಕ್ಟರ್ ಸ್ಟಾಕು ಇವತ್ತೆಲ್ಲ ನೆಗೆಟಿವ್ ಆಗಿದೆಯಲ್ಲ, ನೆನಪಾಯಿತು. ಸೊ 3.2% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಓವರಾಲ್ ನಿಫ್ಟಿ 50 ನೋಡೋದಾದರೆ ಟಾಪ್ ಗೈನರ್ ಅಂದರೆ ಬಜಾಜ್ ಫಿನ್ ಸರ್ವಿಸ್ ಅನ್ಸುತ್ತೆ. ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಿಲ್ಲ. ಬಜಾಜ್ ಫಿನ್ ಸರ್ವಿಸ್ ಅಂದಾಗ ಒಂದು ನೆನಪಾಯಿತು, 2.51%, ಅದೇ ಇವತ್ತಿನ ಟಾಪ್ ಗೈನರು. ನಾನು ಏನು ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ ಬಜಾಜ್ ಅಲಯನ್ಸ್ ಬಗ್ಗೆ ನೀವು ತೊಗೋಬೋದು ಅಂತ ಹೇಳಿದ್ನಲ್ಲ, ಅದು ಬರೀ ಏನು ಕೊಲಾಬ್ರೇಷನ್ ಈ ಥರ ಅಂತ ಹೇಳೋದು ಅನ್ಕೋಬೇಡಿ. ಅದು ಲೀಗಲಿ ಅದನ್ನ IRDA ಎಕ್ಸಾಮ್ ಬರೆದು ನಾನು ರೆಕಮೆಂಡ್ ಮಾಡ್ತಾ ಇರೋಂಥದ್ದು. ಹಾಗಾಗಿ ಬಜಾಜ್ ಫಿನ್ ಸರ್ವಿಸ್ ಕೆಳಗಡೆ ಬರ್ತಾ ಹೋಗುತ್ತೆ ಬಜಾಜ್ ಅಲಯನ್ಸ್ ಅನ್ನೋ ಕಂಪನಿ. ಇಂಡಸ್ಟ್ರಿನಲ್ಲೇ ಹೈಯೆಸ್ಟ್ ಸಾಲ್ವೆನ್ಸಿ ರೇಷಿಯೋ ಇರುವಂತಹ ಇನ್ಶೂರೆನ್ಸ್ ಪ್ರಾಡಕ್ಟ್ ಆಗಿದೆ. ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇನ್ಶೂರೆನ್ಸ್ ಕೂಡ ಆಗಿದೆ. ಸೊ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಐ ಬಟನಲ್ಲೂ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಜೊತೆಗೆ ಇನ್ಶೂರೆನ್ಸ್ ಪ್ರಪೋಸಲ್ ಫಾರ್ಮ್ ಪ್ರತಿ ವಿಡಿಯೋದ ಕೆಳಗಡೆ ಬರ್ತಾ ಇರುತ್ತೆ. ಇನ್ನೂ ಇಷ್ಟು ದಿನ ಆದ್ರೂ ನೀವು ಇನ್ನೂ ಟರ್ಮ್ ಇನ್ಶೂರೆನ್ಸ್ ತೊಗೊಂಡೇ ಇಲ್ಲ, ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡೇ ಇಲ್ಲ ಅಂದರೆ ಈಗ ಸಮಯ ಬಂದಿದೆ. ನಾನು ಈ ಪ್ರತಿ ಒಂದು ವರ್ಷ ಪೂರ್ತಿ ಹೇಳ್ತಾ ಬಂದೆ, 2024 ಪೂರ್ತಿ ವರ್ಷ ಆದರೂ ಕೂಡ ಯಾರಿಗಾರು ತೊಗೊಂಡಿಲ್ಲ, ತೊಗೊಳಕ್ಕಾಗಿರಲಿಲ್ಲ, ಏನು ಈ ಥರ ಕಾರಣ ಇತ್ತು ಅಂತಂದರೆ ಈಗ ನಿಮ್ಮ ಬಾಗಿಲಿಗೆ ಬಂದು ತಟ್ಟುತ್ತಾ ಇದೆ. ಆ ಇನ್ಶೂರೆನ್ಸ್ ಫಾರ್ಮ್ನ ಫಿಲ್ ಮಾಡಿದ್ರೆ ನಿಮ್ಮ ಹೆಸರು, ಫೋನ್ ನಂಬರು, ಏಜ್ ಹಾಕಿ ಬಜಾಜ್ ಸಿಬ್ಬಂದಿನೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ಕೊಡ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟನ್ನು ವಿಶ್ಲೇಷಣೆಗೆ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಫಸ್ಟು ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಯಾವ ಥರ ತೊಗೋಬೇಕು ಏನೋ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ದಯವಿಟ್ಟು ನೀವು ಚೆಕ್ಔಟ್ ಮಾಡ್ಬೋದು. ಸೊ ಬಜಾಜ್ ಫಿನ್ ಸರ್ವಿಸ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು ನಿಫ್ಟಿ 50ನಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೆ ಐ ಥಿಂಕ್ ಇವತ್ತು ಯಾವುದು ಯೂನಿಯನ್ ಬ್ಯಾಂಕಾ 3.95% ಯೂನಿಯನ್ ಬ್ಯಾಂಕಲ್ಲಿ. ಈಗ ನೋಡಿ FDದು ಮೊನ್ನೆ ಗ್ರೂಪಲ್ಲಿ ಮಾತಾಡಿದೆ ಹೇಳೋದು ನೋಡ್ತಾ ಇತ್ತು ನೋಡಿ. ಈ ಥರ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ಅನ್ಕೊಳ್ಳಿ, ಏನೋ ಅನ್ಕೊಳ್ಳಿ, ಜನರಲ್ ನ್ಯೂಸ್ ಅಂತ ಅನ್ಕೋಬೋದು ನೀವು. ಈಗ ರೆಪೋ ರೇಟು 6.5%ಗೆ ಹೋಗಿತ್ತು. ಈಗ 6.5 ಇವಾಗ ಏನು ಮಾಡಿದ್ರೆ ಕಮ್ಮಿ ಮಾಡಿದ್ದಾರೆ, 6.25 ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಇದು ರೆಪೋ ರೇಟ್ಗಳು ಕಮ್ಮಿನೇ ಆಗ್ತಾ ಬರುತ್ತೆ. ಯಾಕೆಂತಂದರೆ ಆಲ್ಮೋಸ್ಟ್ ನಾವು ಪೀಕಿಗೆ ಬಂದುಬಿಟ್ಟಿದ್ವಿ. ಕೋವಿಡ್ ಆದಮೇಲಿಂದ ನೀವು ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಫುಲ್ ಕಮ್ಮಿ ಮಾಡಿದ್ರು. ಆಮೇಲೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡ್ತಾನೆ ಬಂದಿದ್ರು, ಸ್ಟೇಬಲ್ ಆಗಿ ಇಟ್ಟಿದ್ರು. ಇನ್ನು ಮುಂದೆ ಹೋಗ್ತಾ ಇದು ಇನ್ನೂ ಕಮ್ಮಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಲಾಂಗ್ ಟರ್ಮಲ್ಲಿ FDನಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂದರೆ ಇದು ಸಕಾಲ. ಸುಮಾರು ಕಂಪ್ನಿಗಳಲ್ಲಿ ಇವಾಗ ಬ್ಯಾಂಕಿಂಗ್ ಕಂಪ್ನಿಗಳಲ್ಲಿ ಇಂಟ್ರೆಸ್ಟ್ ರೇಟ್ ಚೆನ್ನಾಗಿರ್ಬೋದು, ಆದರೆ ಕಾರ್ಪೊರೇಟ್ FDಗಳು ಅಂತ ಸಿಗುತ್ತೆ. ನಾನು ಯಾವುದೇ ಪ್ರಾಡಕ್ಟ್ ರೆಕಮೆಂಡ್ ಮಾಡೋಕೆ ಹೋಗಲ್ಲ. ಮಹೀಂದ್ರ ಅವ್ರದ್ದಿದೆ, ಬಜಾಜ್ ಫೈನಾನ್ಸ್ ಅವ್ರದ್ದಿದೆ, ಶ್ರೀರಾಮ್ ಫೈನಾನ್ಸ್ ಅವ್ರದ್ದಿದೆ, ಸುಮಾರೆಲ್ಲ ಲಿಸ್ಟೆಡ್ ನಿಫ್ಟಿ 50 ಇರುವಂಥ ಕಂಪನಿಗಳು. ಅದ್ರ ಬಗ್ಗೆ ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋ, ಕಾರ್ಪೊರೇಟ್ FD ಅಂದರೆ ಏನು, ಯಾಕೆ ಬೇರೆ ಆಗುತ್ತೆ ಬೇರೆದಕ್ಕೆ ಕಂಪೇರ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೆ ಶಾರ್ಟ್ ಸೀರೀಸಲ್ಲಿ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸೊ 4 ವರ್ಷ 5 ವರ್ಷಕ್ಕೆ ಈಗ ನೀವು ಲಾಕ್ ಇನ್ ಮಾಡಿಡೋದಕ್ಕೆ ಒಳ್ಳೆ ಟೈಮ್ ಅಂತ ಅನಿಸುತ್ತೆ ನನಗೆ ಫಿಕ್ಸ್ ಡೆಪಾಸಿಟ್. ಯಾಕಂದರೆ ಮಾರ್ಕೆಟು ಕೂಡ ವೀಕಲ್ಲಿದೆ. ಈ ವರ್ಷ ಇಡೀ ರೀತಿ ಸೈಡ್ ವೈಸ್ ಆಗಿ ಉಳ್ಕೋಬೋದು ಅಥವಾ ಇನ್ನೂ ನೆಗೆಟಿವಿಟಿಗೆ ಹೋಗ್ಬೋದು. ಯಾಕೆಂದರೆ 5ರಲ್ಲಿ 4 ಸ್ಟಾಕ್ಗಳು ನಿಫ್ಟಿ 50ನಲ್ಲಿ ಇರುವಂಥದ್ದು ಇವಾಗ 200 ಎಕ್ಸ್ಪೆನ್ಷಿಯಲ್ ಮೂವಿಂಗ್ ಆ್ಯಾವರೇಜ್ಗಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಅಂದರೆ ಅರ್ಥ ಏನು, ಇದು ಒಂದು ವೀಕ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ರಿಕವರಿ ಆಗೋಕ್ಕೆ ಟೈಮ್ ಬೇಕು. ಹಾಗಾಗಿ ಈಗ ನೀವು ಫಿಕ್ಸ್ ಆಗಿ 9%, 8.25% ಸೀನಿಯರ್ ಸಿಟಿಸನ್ಸ್ಗೆ ಅಪ್ ಟು 9% ಕೊಡ್ತಾ ಇದ್ದಾರೆ. ಸೊ ಅದೆಲ್ಲ ನಿಮಗೆ RBI ಇಂದ 5 ಲಕ್ಷ ತನಕ ನಿಮ್ಗೆ ಏನಿರುತ್ತೆ
ಒಂದು ಸೇಫ್ ಝೋನ್ ಕೂಡ ಇರುತ್ತೆ. ಸೊ ಮತ್ತು ಸೀನಿಯರ್ ಸಿಟಿಸನ್ಸಿಗೆ ಟ್ಯಾಕ್ಸ್ ಲೆವೆಲ್ ಏನು ಮಾಡಿದ್ದಾರೆ, ಅಪ್ ಟು 13 ಲಕ್ಷ ಸೀನಿಯರ್ ಸಿಟಿಸನ್ಸಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಮುಂದಿನ ವರ್ಷದಿಂದ. ಹಾಗಾಗಿ ಅದನ್ನೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಏಪ್ರಿಲಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅಥವಾ ಇವಾಗಲೇ ಇನ್ವೆಸ್ಟ್ ಮಾಡ್ತಿರೋ ನೀವು ನೋಡ್ತಾ ಹೋಗ್ಬೋದು, ಅದನ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು ಅಂತ ನನಗನ್ನಿಸ್ತು. ಸೊ ಓವರಾಲ್ ನೋಡಿದ್ರೆ DLF ಇವತ್ತಿನ ಟಾಪ್ ಲೂಸರ್ ಅನ್ಸುತ್ತೆ. ಇದರಲ್ಲಿ ಟಾಪ್ ಗೇನರ್ ಐ ಥಿಂಕ್ ಯೂನಿಯನ್ ಬ್ಯಾಂಕ್ ಅಂತ ಕಾಣಿಸುತ್ತೆ. ಸೊ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡ್ತಾ ಬರೋದಾದ್ರೆ ಇವತ್ತು ಸೂಪರ್ ವಾಲಟೈಲ್ ಮಾರ್ಕೆಟು, ಫುಲ್ಲು ಕನ್ಫ್ಯೂಸಿಂಗ್ ಮಾರ್ಕೆಟು. ನೆನ್ನೆ ಏನು ಮಾತಾಡಿದ್ದೆ, ನೆನ್ನೆ ಏನು ಟೈಟ್ಲ್ ಕೊಟ್ಟಿದ್ದೆ ವಿಡಿಯೋಗೆ, 22,800 ಬಂದು ಟೆಸ್ಟ್ ಆಗ್ಬೋದಾ ಅಂತ ಕೇಳಿದ್ವಿ. ನೋಡಿ ಹೆಂಗೆ ಗೆರೆ ಹೇಳ್ದಂಗೆ ಬಂದ್ಬಿಟ್ಟು 22,850 ಟೆಸ್ಟ್ ಮಾಡ್ಕೊಂಡು ವಾಪಸ್ ಮೇಲ್ಗಡೆ ಹೋಗಿದೆ. ಹಿಸ್ಟಾರಿಕಲ್ ಸಪೋರ್ಟ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಮಾರ್ಕೆಟಲ್ಲಿ ಅನ್ನೋದು ಇದೇನೆ. ಹಿಂದೆ ಅಲ್ಲಿ 22,800 ಅಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿತ್ತು ಅಂದರೆ ಈಗ ಬಂದರೆ ಸಪೋರ್ಟ್ ಆಗೇ ಆಗುತ್ತೆ. ಆದರೆ ಯಾಕೆ ನಾವು ಹುಷಾರಾಗಿರಬೇಕು ಅಂತಂದರೆ ನೋಡಿ, ಹಿಂದೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ 1, 2, 3 ಅಟೆಂಪ್ಟ್ ಮಾಡಿದ್ದಂಥ ಝೋನ್ನ ಈಗ 2 ಸಲ ಅಟೆಂಪ್ಟ್ ಮಾಡಿದೆ. ಈಗ 2 ಥಿಯರಿ ಓಡ್ತಾ ಇರುತ್ತೆ. ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗ್ಬೋದಾ ಅಂತಲೂ ಕೆಲವ್ರಿಗೆ ಓಡ್ತಾ ಇರ್ಬೋದು. ಸೊ ನೋಡಿ, ಡಬ್ಲ್ಯೂ ಪ್ಯಾಟರ್ನ್ ಆಗೋಂಥ ಸಿಚುವೇಶನ್ನು ಒಂದು ಸ್ವಲ್ಪ ನಿಧಾನಕ್ಕೆ ಹಿಂಗೆ ಬಂದು ಇಲ್ಲೊಂದು ಮಾಡಿ ಮತ್ತೆ ಒಂದು ನಿಧಾನಕ್ಕೆ ಒಂದು ಅಪ್ಮೂವ್ಮೆಂಟ್ ಮಾಡಿ ಮತ್ತೆ ನಿಧಾನಕ್ಕೆ ಬಂದು ಕೆಳಗಡೆ ಹೋಗಿ ಈ ಥರ ಆಗಿದ್ದರೆ ನಾನು ಡಬ್ಲ್ಯೂ ಪ್ಯಾಟರ್ನ್ ಅಂತ ಜಾಸ್ತಿ ಒಪ್ಕೊತಾ ಇದ್ದೆ. ಬಟ್ ಈಗ ಮಾಡ್ತಾ ಇರೋ ಮೂಮೆಂಟ್ ಎಲ್ಲ ಸ್ವಲ್ಪ ರಭಸವಾಗಿದೆ. ಹಾಗಾದರೆ ಡಬ್ಲ್ಯೂ ಪ್ಯಾಟರ್ನ್ ಮಾಡಬಾರ್ದು ಅಂತಿಲ್ಲ, ಬಟ್ ಸಾಧ್ಯತೆ ಕಮ್ಮಿ ಇದೆ ಅಂತ ನನಗೆ ಅನಿಸ್ತಿದೆ. ಅಂದರೆ ಈ 22,800 ಇನ್ನು ಬ್ರೇಕ್ ಆಗದಲ್ಲೇ ಇಲ್ಲಿಂದ ಮತ್ತೆ ರಿಕವರಿ ಬರ್ಬೋದು ಅನ್ನೋ ಥರದ್ದು ಸಾಧ್ಯತೆ ಕಮ್ಮಿ ಕಾಣಿಸ್ತಾರೆ. ಯಾಕೆಂತಂದರೆ ಆ ಥರ ಆಗಬೇಕು ಅಂತಿದ್ರೆ ಇಲ್ಲಿ ಬಂದು 23,000 ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಯ್ತಲ್ಲ, ಇಲ್ಲಿಂದ ರಿಕವರಿ ಕೊಟ್ಟಿತ್ತಲ್ಲ, ಇದೇ ಇಷ್ಟು ವಾಪಸ್ ಬರಬಾರ್ದಾಗಿತ್ತು. ಇಲ್ಲಿ ಹೋಗಿದ್ದು ಇಲ್ಲಿ ವಾಪಸ್ ಬಂದು ಈ ಬಸ್ ಸ್ಟ್ಯಾಂಡ್ನ ಟೆಸ್ಟ್ ಮಾಡಿಕೊಂಡು ನಿಮಗೆ ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗಬೇಕಾಗಿತ್ತು. ಬಟ್ ಇವಾಗ ಏನಾಗಿದೆ, ಸೊ ಇಲ್ಲಿ ಹೋಗಿದ್ದು ಬಂದಿದ್ದು ಎರಡೂ ಇವಾಗ ಫುಲ್ ಕನ್ಫ್ಯೂಷನ್. ಅದಕ್ಕೆ ಏನಾಗಿದೆ, ಇಲ್ಲಿ ತಗೊಂಡೋದರೆಲ್ಲ 22,800 ಇನ್ನು ಕೆಳಗಡೆ ಬರೋದಿಲ್ಲ ಅಂತ ಮೇಲ್ಗಡೆ ತೊಗೊಂಡೋಗಿದ್ರು. ಈಗ ಬೀಳ್ಸ್ಕೊಂಬಂದಿರೋರೆಲ್ಲ ಈಗ 22,800 ಬೀಳ್ಸಕ್ಕೆ ಬಂದಿದ್ದೀವಿ ಮಾಡಿದ್ದೀವಿ. ಹಾಗಾಗಿ ಇವತ್ತೇನು ಮಾಡಿದ್ದಾರೆ, ಫುಲ್ಲು ಕನ್ಫ್ಯೂಷನಲ್ಲಿ ಇಟ್ಟಿದ್ದಾರೆ. ಡೋಜಿ ಕ್ಯಾಂಡ್ಲು ಅಂದರೆ ಕನ್ಫ್ಯೂಷನ್ ಕ್ಯಾಂಡ್ಲು. ಸೊ ನಾಳೆ ಏಕ್ದಮ್ ರಿಕವರಿ ಬರುತ್ತೆ ಅಂತ ನೋಡಬೇಕಾ, ಅನಲೈಸ್ ಮಾಡಬೇಕಾ? ಖಂಡಿತ ಇಲ್ಲ. ಯಾಕಂದರೆ 23,200 ಇಮಿಡಿಯೇಟ್ ಆಗಿರುವಂಥ ರೆಸಿಸ್ಟೆನ್ಸು, ಅದ್ರ ಮೇಲೆ ಹೋದ್ರೆ 23,400 ಅದು ಕೂಡ ರೆಸಿಸ್ಟೆನ್ಸು. ಸೊ ಇವಾಗ ಸೆಲ್ ಆನ್ ರೈಸೇ ಆಗಿರುತ್ತೆ. ಯಾಕೆಂದರೆ 4-5 ದಿನದಿಂದ ಸೆಲ್ ಮಾಡ್ಕೊಂಡು ಬಂದಿದ್ದಾರೆ. ಅಂಟಿಲ್ ಏನಾದರೂ ಒಂದು ನ್ಯೂಸ್ ಬಂದರೆ ಪೂರಕವಾಗಿ, ಇವಾಗ ಅಮೆರಿಕ ಪ್ರವಾಸ ಆಗಿದ್ದಾರೆ, ಅಲ್ಲಿ ಅನ್ನೋ ಒಂದು ಒಳ್ಳೆ ಡೀಲ್ ಆಗ್ಬಿಡ್ತು ಅಂತ ಅನ್ಕೋಣ, ಟ್ಯಾರಿಫ್ನ ಕಮ್ಮಿ ಮಾಡಿಬಿಡ್ತೀನಿ ಇಂಡಿಯಾಗೆ ಅಂತ ಏನಾದರೂ ಟ್ರಂಪ್ ಹೇಳ್ಬಿಟ್ರು ಅಂತ ಅನ್ಕೋಣ, ಇದೆಲ್ಲದಕ್ಕೂ ಮಾರ್ಕೆಟ್ ರಿಯಾಕ್ಟ್ ಆಗ್ತಾ ಹೋಗ್ಬೋದು. ನಾಳೆ ಇನ್ಕಮ್ ಟ್ಯಾಕ್ಸ್ ಬಿಲ್ ಇದೆ, ಅದಕ್ಕೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಆಗ್ತಾ ಹೋಗ್ಬೋದು. ಸೊ ನಾಳೆ ಒಂದು ಇವೆಂಟ್ ಡೇ, ಅಲ್ಲಿ ಪ್ರಧಾನಮಂತ್ರಿಗಳು ರೀಚ್ ಆಗಿದ್ದಾರೆ. ಅದು ಯಾವತ್ತಾಗುತ್ತೆ ಮಾತುಕತೆ ಗೊತ್ತಿಲ್ಲ, ನಾನು ಫಾಲೋ ಅಪ್ ಮಾಡಿಲ್ಲ, ನಾಳೆನೇ ಇರ್ಬೋದು ಅದನ್ನು. ಸೊ ಹಾಗಾಗಿ ಇವತ್ತಿನ ಕ್ಲೋಸಿಂಗು ಒಳ್ಳೆ ಲೆವೆಲಲ್ಲಿ ಕ್ಲೋಸಿಂಗ್ ಆಗಿದೆ. ಯಾಕೆಂದರೆ ನೋಡಿ, ಇವತ್ತು 15 ಮಿನಿಟ್ಸಲ್ಲಿ ಶಾರ್ಪಾಗಿ ಫಸ್ಟ್ ಅವರಲ್ಲಿ ಸೆಲ್ಲಿಂಗು, 1 ಅವರಲ್ಲಿ ಸೆಲ್ಲಿಂಗ್ ಆದಮೇಲೆ ವಾಪಸ್ ಆ ಲೆವೆಲ್ನ ಮೇಲ್ಗಡೆ ದಾಟ್ಕೊಂಡು ಹೋಗಿ, ಆದರೆ ಕ್ಲೋಸಿಂಗು ಎಲ್ಲಿ ಓಪನ್ ಆಗಿತ್ತು ಅದ್ರ ಮೇಲ್ಗಡೆ ಕೊಡೋಕ್ಕೆ ಆಗಿಲ್ಲ ನಿಫ್ಟಿನಲ್ಲಿ. ಬಟ್ ಬ್ಯಾಂಕ್ ನಿಫ್ಟಿ ಸರ್ಪ್ರೈಸಿಂಗ್ಲಿ ನೆನ್ನೆಗಿಂತ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಅರ್ಥ ಏನು, ಇವಾಗ ನಾಳೆ ಅಕಸ್ಮಾತ್ ನೋಡಿ ಈ ಝೋನ್ ಒಳಗಡೆ ಓಪನ್ ಆಗ್ಬಿಡುತ್ತೆ, ಅಂದರೆ 23,000ಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂತಂದರೆ ನಾವು ಸ್ವಲ್ಪ ಹುಷಾರಾಗಿರಬೇಕು. ಇದರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಮಾಡ್ಬೋದು, ಅಂದರೆ 23,800 ಟ್ರೈ ಮಾಡ್ತಾ ಹೋಗ್ಬೋದು, ಅಥವಾ ಅದಕ್ಕಿಂತ ಕೆಳಗಡೆ ಬ್ರೀಚ್ ಆಗ್ತಾ ಹೋಗ್ಬೋದು. ಅದಕ್ಕೆ ರೆಡಿ ಇರಬೇಕು. ಅಕಸ್ಮಾತ್ ಈ 23,000 ಮೇಲ್ಗಡೆ 23,000ದಿಂದ 23,050 ಈ ಝೋನಲ್ಲೇ ಓಪನ್ ಆಯಿತು ಅಂದರೆ, ಅಥವಾ ಒಂದು ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ತಿರ್ಗಾ ಇದು 23,200, 300 ಈ ಲೆವೆಲ್ಗಳನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ಬೋದು ಮಾರ್ಕೆಟ್. ಬಟ್ ಆ ಝೋನಿಂದ ಮತ್ತೆ ಸೆಲ್ ಆನ್ ರೈಸ್ ಆಗ್ಬೋದು. ಸೊ ಒಂದೇ ಕಡೆ ಹೋಗುತ್ತೆ ಅನ್ನೋ ಸಿಚುವೇಶನ್ ಇಲ್ಲ. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ಇಂಡಿಯಾ ವಿಕ್ಸು ಕೂಡ ಎಲ್ಲಿದೆ, ಇನ್ನೂ ಕೂಡ 14-15ರಲ್ಲಿದೆ, ಕಮ್ಮಿ ಆಗಿಲ್ಲ ಇಂಡಿಯಾ ವಿಕ್ಸು. ಸೊ ಒಂದಿನೂ ಕೆಳಗಡೆ ಬಂದು ಕ್ಲೋಸಿಂಗ್ ಆಗ್ತಾ ಇಲ್ಲ. ಸೊ ಮಾರ್ಕೆಟಲ್ಲಿ ಆ ಒಂದು ಫಿಯರ್ ಫ್ಯಾಕ್ಟರ್ ಅನ್ನೋದು ಈಗಲೂ ಇದೆ. ಹಾಗಾಗಿ ಖಂಡಿತವಾಗಿ ಇಲ್ಲಿಂದ ಒಂದು ಚೇಂಜ್ ಆಯಿತು ಮಾರ್ಕೆಟ್ ಮೂಮೆಂಟ್ ಅನ್ನೋ ಥರ ಹೇಳೋ ಥರ ಕಾಣಿಸ್ತಾ ಇಲ್ಲ ಸಿಚುವೇಶನ್ನು. ಇವತ್ತು FIಗಳು ಬೈ ಮಾಡಿದ್ರೆ ಅನ್ನೋಷ್ಟೊತ್ತಿಗೆ ಮತ್ತೆ ಸೆಕೆಂಡ್ ಹಾಫಲ್ಲಿ ಅವರು ಮತ್ತೆ ಒಂದಿಷ್ಟು ಸೆಲ್ಲಿಂಗ್ನ ಕೂಡ ಮಾಡಿದ್ದಾರೆ. ಡೇಟಾ ಹೊರಗಡೆ ಬಂದಿದ್ರೆ ಯಾರು ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು. ಸೊ 23,800 ಕ್ರೂಷಿಯಲ್ಲು, 23,800 ಬಿತ್ತು ಅಂದರೆ 23,500 ಕಡೆಗೆ ಹೋಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಸ್ವಲ್ಪ ಹುಷಾರಾಗಿರಿ, ಏಕ್ದಮ್ ಪಾಸಿಟಿವಿಟಿ ಅಂತ ಹೋಗ್ಬಿಡಿ. ಯಾಕೆಂದರೆ ಸೆಲ್ ಆನ್ ರೈಸ್ ಮಾರ್ಕೆಟೇ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಕೊನೆ ಮೂಮೆಂಟಲ್ಲಿ ನೋಡಿ, ನೆನ್ನೆ ಏನು ಮಾತಾಡಿದ್ವಿ, 49,000 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ ಮಾತಾಡಿದ್ವಿ. ಇವತ್ತು 48,750 ತನಕ ಬಂದು ಅಲ್ಲಿಂದ ಶಾರ್ಪ್ ಆಗಿ ಕರೆಂಟ್ ಹೊಡೆದಂಗೆ ಮೇಲ್ಗಡೆ ಹೋಗಿದೆ ಇವತ್ತು ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಆನ್ ಕ್ಲೋಸಿಂಗ್ ಬೇಸಿಸ್ ನೋಡೋದಾದ್ರೆ ನೋಡಿ, ಓಪನ್ ಆಗಿದ್ದು ಇಲ್ಲಿ, ಕ್ಲೋಸಿಂಗ್ ಅದ್ರ ಮೇಲ್ಗಡೆ ಹೆಚ್ಚು ಕಮ್ಮಿ ಆ ಝೋನ್ಗಿಂತ ಸ್ವಲ್ಪ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ಎ ಪಾಸಿಟಿವ್ ಸೈನ್. 49,500 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರುವಂಥದ್ದು. ಬಟ್ ಮೇಲ್ಗಡೆ ತಲೆ ಮೇಲೆ 49,800 ರೆಸಿಸ್ಟೆನ್ಸ್ ಇದೆ. ಸೊ 49,800 ಬಿಟ್ಟು ಹೋದರೆ ಮಾತ್ರ ಇದು 50,000 50,200 ಹೋಗ್ಬೋದು. ಬಟ್ ಇದೆಲ್ಲ ನೋಡಿ ಇಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿ ಬಿದ್ದಿರೋಂಥ ಲೆವೆಲ್. ಸೊ ವಾಪಸ್ ಬಂದರೆ ಏನಾಗುತ್ತೆ, ಇದು ರೆಸಿಸ್ಟೆನ್ಸ್ ಥರನೇ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ನಾಳೆ ಅಪ್ಪಿ ಗ್ಯಾಪ್ ಓಪನಿಂಗ್ ಆಯಿತು ಅಂದರೆ ಡಮ್ ಅಂತ ನಿಮಗೆ ಒಂದು ಸೆಲ್ ಆನ್ ರೈಸ್ ಮಾರ್ಕೆಟ್ ಬರ್ತಾ ಹೋಗ್ಬೋದು ಮೇಲ್ಗಡೆಯಿಂದನೇ, ಆಯಿತಾ. ಬಂದರೆ ನೋಡಿ ಈ ಲೆವೆಲ್ ಏನಾದ್ರು ಮುರ್ಕೊಂಡು ಕೆಳಗಡೆ ಬಂತು ಅಂದರೆ ನೀವು ಖಂಡಿತವಾಗ್ಲೂ ಸೆಲ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ನಾಳೆ ಸ್ಟ್ರೆಂತ್ ಏನೋ ಡೆವಲಪ್ ಆಗಿದೆ, ಏನೋ ನಮಗೆ ಗೊತ್ತಿಲ್ಲದೆ ಇರೋದು ಏನೋ ಮಾರ್ಕೆಟಲ್ಲಿ ಆಗ್ತಾ ಇದೆ ಅಂದರೆ, ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಅಕಸ್ಮಾತ್ ಹೇಳ್ತಾ ಇರೋದು ವಾಪಸ್ ಬಂದರೆ ಈ ಝೋನಲ್ಲಿ ಏನಾಗುತ್ತೆ, ಮತ್ತೆ ಬೌನ್ಸ್ ತೊಗೊಂಡು ಮೇಲ್ಗಡೆ ನೋಡೋಕೆ ಹೋಗುತ್ತೆ, ಇದರಿಂದ ಕೆಳಗಡೆ ಬಿಟ್ಟು ಬರೋದಿಲ್ಲ.
ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಅಂತ ಹೇಳ್ತಾರಂಥದ್ದು. ಇಲ್ಲ ಇದೇ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂತಂದರೆ ನೀವು ವೆಯ್ಟ್ ಮಾಡಬೇಕು. 49,800 ಈ ಝೋನ್ನ, 50,000 ಈ ಝೋನ್ನ ಯಾವ ರೀತಿ ಟೆಸ್ಟ್ ಮಾಡುತ್ತೆ ಅಂತ ಇದನ್ನ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತೀನಿ ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು. ಬಟ್ ನಾನು ನಾಳೆ ಸಿ ಕಡೆ ಹೋದರೂ ಕೂಡ ಮಾರ್ಕೆಟು ಸ್ವಲ್ಪ ಹುಷಾರಾಗೇ ಇರ್ತೀನಿ, ಯಾಕಂದರೆ ಇವತ್ತು ಬಂದಿರೋಂಥದ್ದು ಒಂದು ಗೂಗ್ಲಿ ಮೂವ್ಗಳು ಆಗಿರ್ಬೋದು. ಹಾಗಾಗಿ ನೋಡೋಣ, ನಾಳೆ ಬಿಟ್ಟು ನಾಡಿದ್ದು ಸಿಗ್ತಾ ಹೋಗುತ್ತೆ ನಿಮಗೆ ಮಾರ್ಕೆಟು. ವ್ಯೂ ಕ್ಲಿಯರ್ ಆಗಿಲ್ಲ, ನಿಮ್ಗೆ ಇನ್ನೂ ಅಟೆಂಪ್ಟ್ ಆಗಿಲ್ಲ, ಪ್ಯಾಟರ್ನ್ಸ್ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಈಗ ಲೋಯರ್ ಲೋ ಮಾಡ್ತಾ ಇತ್ತು, ಈಗ ಹೈಯರ್ ಮಾಡಬೇಕಾದ್ರೆ ನಾಳೆ ಕ್ಲೋಸಿಂಗ್ ಆದರೆ ಆ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಅಲ್ಲಿ ತನಕ ಹುಷಾರಾಗಿ ಟ್ರೇಡ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಇವತ್ತು ಸುಮಾರು ಸ್ಟಾಕ್ಗಳು ಮೆನ್ಷನ್ ಮಾಡೋಂಗಿಲ್ಲ, ಯಾವ ಸ್ಟಾಕಲ್ಲಿ ಶಾರ್ಟ್ ಮಾಡಿದ್ವೋ ಅದು ವಾಪಸ್ ತಿರ್ಗಾ 3-4%, 5% ಮೇಲ್ಗಡೆ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗೋಗಿದೆ ಇವತ್ತು. ಆ ರೀತಿ ಎಲ್ಲ ಮೂವ್ಮೆಂಟ್ ಬಂದಿದೆ. ಹಾಗಾಗಿ ಖಂಡಿತ ಒಂದು ಒಳ್ಳೆ ಲೆವೆಲಿಂದ ಒಂದು ಬೌನ್ಸ್ ಅಂತ ಆಗಿರೋದು ಕಾಣಿಸ್ತಾ ಇದೆ ಸುಮಾರು ಸ್ಟಾಕ್ಗಳಲ್ಲಿ. ಅದೊಂದು ಬುಲಿಶ್ ಎನ್ಗಲ್ಫಿಂಗ್ ಅಂತ ಹೇಳ್ಬೋದು, ಒಂದು ಹ್ಯಾಮರ್ ಮಾಡಿರ್ಬೋದು ಕೆಲವೊಂದರಲ್ಲಿ, ಅದೆಲ್ಲ ಇದೆ. ಹಾಗಾಗಿ ಸ್ವಲ್ಪ ಸ್ಟ್ರೆಂತ್ ತೋರಿಸಿರೋದು ನಿಜ ಮಾರ್ಕೆಟ್ ಇವತ್ತು. ಆದರೆ ಇದು ಕನ್ವರ್ಟ್ ಆಗೋಷ್ಟು ಇದೆಯಾ ಅನ್ನೋದು ಎಗೇನ್ ಬ್ಯಾಂಕ್ ನಿಫ್ಟಿನ ಉತ್ತರ ಕೊಡಬೇಕು. 49,800 ಮೇಲ್ಗಡೆ ಕಂಫರ್ಟಬಲ್ ಆಗಿ ಬ್ಯಾಂಕ್ ನಿಫ್ಟಿ ಮತ್ತೆ ತಿರ್ಗಾ ಹೋಯಿತು ಅಂತಂದರೆ ನಾಳೆ ಒಂದು ನಿಫ್ಟಿನಲ್ಲೂ ಒಂದು ಪಾಸಿಟಿವ್ ಆಗಿರ್ಬೋದು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಹ್ಯಾಮರ್ ಥರ ಕ್ಯಾಂಡಲ್ ಮಾಡಿದೆ. 11,000 ಬರ್ಬೋದು ಅಂತ ಮಾತಾಡ್ತಾ ಇದ್ವಿ ನೋಡಿ. ಇಲ್ಲಿ 11,200, 250 ಈ ಝೋನು ಅಲ್ಲಿ ಇಟ್ಟರೆ ಸಾಕು, ಅಲ್ಲಿ ನಿಮಗೆ ಸಪೋರ್ಟ್ ಝೋನ್ ಕಾಣುತ್ತಲ್ವ ನೋಡಿ, ಆ ಝೋನಲ್ಲಿ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ಹಾಗಾಗಿ ಇಲ್ಲಿ ವಾಪಸ್ ಮೇಲ್ಗಡೆಗೆ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು, ಅಥವಾ ಶಾರ್ಟ್ ಕವರಿಂಗ್ ಬಂದರೂ ಏನಾಗುತ್ತೆ ಗೊತ್ತಾ ನೋಡಿ, ಈಗ ಒಂದು ವಾರದಿಂದ ಬಿದ್ದಿದೆ ಮಾರ್ಕೆಟ್ ಕರೆಕ್ಟಾ. ಈ ಝೋನ್ ಎಲ್ಲ ಇದೆಯಲ್ಲ, ವಾಪಸ್ ಈ ಝೋನಿಗೆ ಹೋಗುತ್ತಲ್ಲ, ಈ ಝೋನಿಗೆ ಹೋದಾಗ ಇಲ್ಲೆಲ್ಲ ಏನು ಮಾಡ್ತಾರೆ, ಇಲ್ಲಿ ಇನ್ನೂ ಸೆಲ್ಲರ್ಸ್ ಇರ್ತಾರೆ. ಯಾಕೆಂತಂದರೆ ಅವರು ಈ ಎಕ್ಸ್ಪೈರಿನ ಟಾರ್ಗೆಟ್ ಮಾಡ್ಕೊಂಡು ಇಲ್ಲಿಂದ ಬಿದ್ದಿದೆ ಅಂತ ಹೇಳಿ ಕೂತಿರ್ತಾರೆ. ಸೊ ಇಲ್ಲೆಲ್ಲ ಬಂದರೆ ಮತ್ತೆ ತಿರ್ಗಾ ಸೆಲ್ಲಿಂಗ್ ಬರುತ್ತೆ. ಸೊ ಇಮಿಡಿಯೇಟಾಗಿ ನಿಮಗೆ ಮೇಲ್ಗಡೆ ಹೋಗುತ್ತೆ ಅನ್ನೋ ಸಿಚುವೇಶನ್, ವಿ ಶೇಪ್ ರಿಕವರಿ ಆಗುತ್ತೆ ಅನ್ನೋ ಥರ ಸಿಚುವೇಶನ್ ಆಗಲಿಲ್ಲ. ಬಟ್ ಇಲ್ಲಿ ಇವತ್ತಂತೂ ವಿ ಶೇಪ್ ಆಗಿದೆ ಕರೆಕ್ಟಾ, ಇವತ್ತಿನ ವಿ ಶೇಪ್ ರಿಕವರಿ ಬಂದಿದೆ. ಬಟ್ ಇದೇ ಥರ 2 ದಿನದ್ದು 3 ದಿನದ ಕ್ಯಾಂಡ್ಲಿಗೂ ಹಂಗೆ ಕಂಟಿನ್ಯೂಷನ್ ಆಗುತ್ತೆ ಅನ್ನೋದು ಎಲ್ಲೂ ಇರೋದಿಲ್ಲ. ಹಾಗಾಗಿ ಇವೆಲ್ಲ ಕೂಡ ಸೆಲ್ ಆನ್ ರೈಸ್ ಸೆಂಟಿಮೆಂಟೇ ಆಗಿರುತ್ತೆ, ಅದು 11,600 ಈ ಲೆವೆಲ್ಗಳೆಲ್ಲ. ಹಾಗಾಗಿ ಅದನ್ನು ನೋಡಿಕೊಂಡೆ ನೀವು ಟ್ರೇಡ್ ಮಾಡಬೇಕು. ಅದೇ ರೀತಿಯಾಗಿ ಫಿನ್ ನಿಫ್ಟಿನ ನೋಡಿ ಲೈನ್ ಹಾಕಿ ಏನಾದ್ರು ಚೇಂಜ್ ಮಾಡ್ತಾ ಇದೀವಿ. ಆ ದಿನ 22,800 ಲೈನ್ ಹಾಕಿದ ಲೆವೆಲಲ್ಲಿ ಕರೆಂಟ್ ಹೊಡೆದ್ಬಿಟ್ಟು ಮೇಲ್ಗಡೆ ಹೋದಂಗೆ ಹೋಗಿದೆ. ಯಾಕೆ, ಇಲ್ಲಿ ಹಿಸ್ಟಾರಿಕಲ್ ಇರುವಂಥ ಸಪೋರ್ಟ್ ಲೆವೆಲು ಮಾರ್ಕೆಟ್ ಯಾರು ಜನ ಮರಿತಾರೆ ಹಿಂದೆ ಆಗಿದ್ದ ಲೆವೆಲ್ನ, ಆದರೆ ಮಾರ್ಕೆಟ್ ಯಾವತ್ತೂ ಕೂಡ ನೆನ್ಪಿಟ್ಕೊಂಡಿರುತ್ತೆ ಅನ್ನೋದು ಇದಕ್ಕೆ 22,800 ಟಚ್ ಮಾಡಿ ಮೇಲ್ಗಡೆ ಹೋಗಿದೆ. ವಿಕ್ಸ್ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ. ಗೋಲ್ಡಲ್ಲಿ 85,000 ಲೆವೆಲ್ ಹೋದಾಗ ಒಂದು ಪಾಸ್ ಆಗ್ಬೋದು ಅಂದ್ಕೊಂಡಿದ್ವಿ ನೋಡಿ. ಇದಕ್ಕೆ ಗೋಲ್ಡಿಂದು 3 ಥರದಲ್ಲಿ ಬೆಲೆ ಚೇಂಜಸ್ ಆಗ್ತಾ ಹೋಗುತ್ತೆ. ಒಂದು ಇಂಟರ್ನ್ಯಾಷನಲ್ ಗೋಲ್ಡ್ ಮಾರ್ಕೆಟು ಯಾವ ರೀತಿ ಬೆಲೆ ನಡೀತಾ ಇರುತ್ತೆ ಅನ್ನೋದು ಅದನ್ನು ನೋಡ್ಬೇಕು ನೀವು, ಪರ್ ಓಜಿಲ್ ಇರುತ್ತದು. ಜೊತೆಗೆ ಡಾಲರ್ ಬೆಲೆ ಏನಾದರೂ ಕಮ್ಮಿ ಆಯಿತು, ರುಪಿ ಮುಂದೆ ಡಾಲರ್ ವೀಕ್ ಆಯಿತು ಅಂದರೆ ಆಗಲೂ ಕೂಡ ಗೋಲ್ಡಲ್ಲಿ ಕರೆಕ್ಷನ್ ಆಗುತ್ತೆ. ಥರ್ಡ್ ಪ್ಯಾರಾಮೀಟರ್ ಅಂತಂದರೆ ಇಂಪೋರ್ಟ್ ಡ್ಯೂಟಿ ಕಾನ್ಸ್ಟೆಂಟಾಗಿ ಇಟ್ಟಿರ್ತಾರೆ. ಬಟ್ ಏನಾದರೂ ಅನೌನ್ಸ್ಮೆಂಟ್ ಮಾಡಿದಾಗ ಮತ್ತೊಂದು ಮಾಡಿದಾಗ ಇಂಪೋರ್ಟ್ ಡ್ಯೂಟಿನ ಕಮ್ಮಿ ಮಾಡ್ತೀವಿ ಅಂದರೆ ಆಗಲೂ ಕೂಡ ಮಾರ್ಕೆಟಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಒಳ್ಳೆ ರ್ಯಾಲಿ ಆಗಿದೆ, ಒಂದು ಕರೆಕ್ಷನ್ ಆಗಬೇಕು. ಐ ಥಿಂಕ್ 82,000 ಈ ಲೆವೆಲ್ ತನಕ ಮತ್ತೆ ಬರ್ತಾ ಹೋಗ್ಬೋದು ಗೋಲ್ಡು. ನೋಡೋಣ ಯಾವಾಗ ಬರುತ್ತೆ, ಸದ್ಯದಲ್ಲೇ ಬರುತ್ತೆ, ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಗೋಲ್ಡು ಇನ್ವೆಸ್ಟ್ ಮಾಡಿರೋರು ರಿಮೇನ್ ಇನ್ವೆಸ್ಟೆಡ್ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ಇನ್ನೂ ಕೂಡ ಸಿಚುವೇಷನು ನೋಡಿ, ಈ 3 ಪ್ಯಾರಾಮೀಟರ್ ಏನು ಹೇಳುತ್ತಲ್ಲ, ಆ 3 ಒಂದು ತಿಳಿ ಆಗಬೇಕು. ಅಂದರೆ ಈಗ ಗೋಲ್ಡ್ ಅಲ್ಲ ಬೇರೆ ಕಡೆನೂ ಇನ್ನೂ ಅಟ್ರಾಕ್ಟಿವ್ ಇದೆ ಅಂತ ಜನಗಳಿಗೆ ಅನ್ಸಕ್ಕೆ ಹೋಗಬೇಕು ಅಂದರೆ ಯಾವಾಗ ಆಗಬೇಕು, ಈ ಟ್ರೇಡ್ ವಾರು, ಟ್ಯಾರಿಫು ಇದೆಲ್ಲ ನಡೀತಾ ಇದೆಯಲ್ಲ, ಸ್ವಲ್ಪ ತಿಳಿಯಾಗಿ ಎಲ್ಲರೂ ಒಂದೊಂದು ಸ್ವಲ್ಪ ಆರಾಮಾಗಿದ್ದಾರೆ ಅಂತ ಅನ್ನೋ ಥರ ಸಿಚುವೇಶನ್ ಬಂತು ಅಂದರೆ ಸ್ಟಾಕ್ ಮಾರ್ಕೆಟಿಗೆ ಅದು ಪಾಸಿಟಿವ್ ನ್ಯೂಸು. ಅವಾಗ ಆ ಕಡೆಗೆ ಜನ ತಳ್ತಾ ಹೋಗ್ಬೋದು, ಅವಾಗ ಇಲ್ಲಿ ಒಂದಿಷ್ಟು ಸೆಲ್ಲಿಂಗ್ ಆಗುತ್ತೆ, ಆ ಕಡೆ ಹೋಗ್ಬೋದು. ಇನ್ನೊಂದು ಮುಂದೆ ಇವಾಗ ಅಮೆರಿಕ ಫಸ್ಟ್ ಅಂತ ಹೇಳ್ತಿರೋದ್ರಿಂದ ಡಾಲರು ತುಂಬ ಡಾಮಿನೇಟ್ ಆಗ್ತಾ ಇದೆ, ಬೇರೆ ಕರೆನ್ಸಿಗಳು ಕಮ್ಮಿ ಆಗ್ತಾ ಇದೆ, ಅದ್ರ ಮುಂದೆ ದುರ್ಬಲ ಆಗ್ತಾ ಇದೆ. ಸೊ ಎಲ್ಲ ಒಂದು ತಿಳಿ ಹಂತಕ್ಕೆ ಬಂತು ಅಂದರೆ ಡಾಲರಲ್ಲೂ ಕೂಡ ಅವಾಗ ಒಂದು ಕರೆಕ್ಷನ್ ಆಗುತ್ತೆ. ಅಂದರೆ ಸ್ವಲ್ಪ ರುಪಿ ಸ್ಟ್ರಾಂಗ್ ಆಗುತ್ತೆ, ಡಾಲರು ತಿರ್ಗಾ ಕಮ್ಮಿ ಆಗುತ್ತೆ, ಆಗಲೂ ಕೂಡ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ. ಇನ್ನೊಂದು ಗೌರ್ಮೆಂಟಿಂದ ಏನಾದರೂ ಅನೌನ್ಸ್ಮೆಂಟ್ ಬರಬೇಕು, ಅವಾಗ ಒಂದ್ಸಲ ಮಾಡಿದ್ರಲ್ಲ ಇಲ್ಲಿ ಇಂಪೋರ್ಟ್ ಡ್ಯೂಟಿದು, ಆ ಥರ ಏನಾದ್ರು ಅನೌನ್ಸ್ಮೆಂಟ್ ಬಂದರೆ ಈ 3 ಪ್ಯಾರಾಮೀಟ್ರು ಗೋಲ್ಡು ಏನಾದರೂ ಕಮ್ಮಿ ಆಗಬೇಕು, ಸ್ವಲ್ಪ ಸೆಂಟಿಮೆಂಟ್ ಚೇಂಜ್ ಆಗಬೇಕು ಅಂದರೆ ಅಫ್ಕೋರ್ಸ್ ಚಾರ್ಟ್ಸ್ ಇರುತ್ತೆ. ಬಟ್ ಡೈರೆಕ್ಟಾಗಿ ನೋಡಿಕೊಂಡು ನೀವು ಈ ಚಾರ್ಟ್ಸ್ ಮೇಲೆ ಅನಾಲಿಸಿಸ್ನ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಬರೀ ಚಾರ್ಟ್ಸ್ ಕೂತಿಲ್ಲ ಇಂಡಿಯನ್ ಗೋಲ್ಡಲ್ಲಿ, ಇದೆಲ್ಲ ಪ್ಯಾರಾಮೀಟರ್ ಡಾಲರ್ ರೇಟು, ಇಂಪೋರ್ಟ್ ಡ್ಯೂಟಿ, ಅದೇ ರೀತಿಗೆ ಇಂಟರ್ನ್ಯಾಷನಲ್ ಗೋಲ್ಡ್ ಮಾರ್ಕೆಟು ಅದೆಲ್ಲದೂ ಕೂಡ ಡಿಪೆಂಡ್ ಆಗಿದೆ. ಅನಾಲಿಸಿಸ್ ಮಾಡಬೇಕು ಅಂದರೆ ಇಂಟರ್ನ್ಯಾಷನಲ್ ಗೋಲ್ಡ್ ಮಾರ್ಕೆಟಿನ ಚಾರ್ಟ್ ಇದೆಯಲ್ಲ ಅದರಲ್ಲಿ ನೀವು ಅನಾಲಿಸಿಸ್ನ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ ಕ್ರೂಡ್ ನೋಡಿ ನೆನ್ನೆ ಒಂದು ಬೌನ್ಸ್ ಆಗೋ ಥರ ಕೊಟ್ಟಿತ್ತು, ಯಾಕೋ ಸ್ವಲ್ಪ ಸ್ಲೋ ಇದೆ ಅನಿಸುತ್ತೆ ಇವತ್ತು ಇಂಟರ್ನೆಟ್ಟು. ಸೊ ಕ್ರೂಡು 6,300 ಲೆವೆಲಲ್ಲಿ ತುಂಬ ಹೆವಿಯಾಗಿ ಏನಾಗ್ತಾ ಇದೆ, ಆಪ್ಷನ್ ಚೈನಲ್ಲಿ ಆಚೆ ಈಚೆ ಆಗ್ತಾ ಇದೆ. ನೀವು ಅದನ್ನ ಫಾಲೋ ಮಾಡ್ತಾ ಹೋಗ್ಬೋದು. ಇನ್ನೂ ಕೂಡ 6,300 6,400 ಲೆವೆಲಲ್ಲಿದೆ. 17ನೇ ತಾರೀಕು ಎಕ್ಸ್ಪೈರಿ ಆಗಿರುತ್ತೆ ಕ್ರೂಡಲ್ಲಿ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸ್ ನೋಡ್ತಾ ಬರೋದಾದರೆ 300 ಲೆವೆಲ್ನ ಇನ್ನೂ ಅಲ್ಲೇ ಹೋವರ್ ಮಾಡ್ತಾ ಇದೆ. ಬೌನ್ಸ್ ಆಗುತ್ತಾ ಏನು ಕತೆ ಆಗುತ್ತೆ ನೋಡೋಣ. ಗ್ಯಾಪ್ ಅಂತೂ ಫಿಲ್ಲಿಂಗ್ ಆಗಿದೆ. USD ಬಿದ್ದಿತ್ತು, ಇವತ್ತು ವಾಪಸ್ ಮತ್ತೆ ಮೇಲ್ಗಡೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಟ್ರೇಡಿಂಗು ಸ್ಲೋ ಇದೆ. ಅದೇ ರೀತಿಯಾಗಿ ನಾಳೆ ಎಕ್ಸ್ಪೈರಿ ಅಲ್ವಾ ನಿಫ್ಟಿನಲ್ಲಿ ಏನಿದೆ ಅಂತ ನೋಡ್ಕೊಂಬರೋದಾದರೆ ನೋಡಿ, 23,000 ಯಾವುದಪ್ಪ ಇದು ದೊಡ್ಡದಾಗಿರುವಂಥ ಒಂದು 23,000ದಲ್ಲಿ ಒಂದು ಕಾಲ್ ರೇಟಿಂಗ್ ಪುಟ್ ರೇಟಿಂಗ್ ಈಗಲೂ ಕೂಡ ಇದೆ. ನೋಡಿ 23,000 ಬಿಟ್ಟು ಕೊಡ್ತಾರೆ, ಎರಡು ಕೂಡ 1 ಕೋಟಿಗಿಂತ ಜಾಸ್ತಿ ಇದ್ದಾರೆ. ಬಟ್ ಸದ್ಯಕ್ಕೆ ಪುಟ್ OA ಜಾಸ್ತಿ ಇದೆ. ಪುಟ್ OA ಜಾಸ್ತಿ ಅಂದರೆ ಏನು, ಸಪೋರ್ಟ್ ಅಂತ. ಅದೇ ರೀತಿ ಮೇಲ್ಗಡೆ ಹಂತವಾಗಿ ನಿಮ್ಗೆ 23,200 300 400 23,500 ಇಲ್ಲೆಲ್ಲ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿದೆ. ಸೊ ನಾಳೆ ನೋಡಿ 23,000 ಉಳಿಸ್ಕೊಂತಾರ, 23,000 ತಿರ್ಗಾ ಬೀಳಿಸ್ತಾರ ಅನ್ನೋದು ನಾಳೆಯ ಒಂದು ಎಕ್ಸ್ಪೈರಿಯ ಒಂದು ಚಿತ್ರಣ ಸಿಗ್ತಾ ಹೋಗುತ್ತೆ ನಮಗೆ. ರಿಸಲ್ಟ್ಸ್ ಅಂತ ನೋಡೋದಾದರೆ ಸುಮಾರು ಕಂಪ್ನಿಗಳದ್ದು ಒಳ್ಳೆ ರಿಸಲ್ಟ್ ಬಂದಿದೆ. HAL ರಿಸಲ್ಟ್ಸ್ ಇತ್ತು, PFC ರಿಸಲ್ಟ್ಸ್ ಇತ್ತು, ಮುತ್ತೂಟ್ ಫೈನಾನ್ಸ್ ರಿಸಲ್ಟ್ ಇತ್ತು, ಅಶೋಕ್ ಲೇಲ್ಯಾಂಡ್, ಜುಬಿಲೆಂಟ್ ಫುಡ್ಡು,
ಸುಮಾರು ಕಂಪ್ನಿಗಳದ್ದು ಇವತ್ತು ಕಿರ್ಲೋಸ್ಕರ್ ಬ್ರದರ್ಸ್ ಇವ್ರದ್ದೆಲ್ಲ ಕೂಡ ರಿಸಲ್ಟ್ ಇತ್ತು. ಎಲ್ಲರೂ ಕೂಡ ಇಯರ್ ಆನ್ ಇಯರ್ ಗ್ರೋತ್ ಆಗಿರಲಿ, ರೆವೆನ್ಯೂ ಆಗಿರಲಿ, ಪ್ರಾಫಿಟ್ ಆಗಿರಲಿ ಸುಮಾರು ಕಂಪ್ನಿಗಳು ಪಾಸಿಟಿವ್ ಆಗಿ ಹೇಳಿದ್ದಾರೆ. ಆದರೆ ಅದು ಸ್ಟಾಕ್ ಪ್ರೈಸಲ್ಲಿ ಕನ್ವರ್ಟ್ ಆಗೋದು ನಿಮಗೆ ಸಿಕ್ಕಿಲ್ಲ. ಡೈಲಿ ಸ್ಟಾಕ್ ಪ್ರೈಸಲ್ಲಿ ನೋಡಿದ್ರೆ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿದೆ. ಅದಕ್ಕೆ ನಾನು ಇವತ್ತು ನೋಡಿ ಯಾವುದು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಅಂತ ಹೇಳಂಗಿಲ್ಲ, ಬಟ್ ಸುಮಾರು ಜನ ಕೇಳಿದ್ರಿ, ನೆನ್ನೆ ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ, ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಈಗ ಏನು ಮಾಡಲಿ, ನಾನು ಸುಮಾರು ಒಂದು ಮೈನಸಲ್ಲಿ ತೋರಿಸ್ತಾ ಇದೆ, ಎಕ್ಸಿಟ್ ಮಾಡಲಾ ಅಥವಾ ಇನ್ನೂ ಆ್ಯಾವ್ರೇಜ್ ಮಾಡ್ಕೋಬೇಕಾ ಅನ್ನೋದು ಸುಮಾರು ಜನಕ್ಕೆ. ನೋಡಿ, ಮ್ಯೂಚುವಲ್ ಫಂಡ್ ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ, ನೀವು ಒಂದು ಲಾಂಗ್ ಟರ್ಮ್ ಆಗಿ ಬಂದಿದ್ದೀರಾ ಅಂದರೆ, ಲಾಂಗ್ ಟರ್ಮ್ ಅಂದರೆ ತುಂಬ ಆ್ಯಕ್ಚುಲಿ ಹೇಳಬೇಕು ಅಂದರೆ 7 ವರ್ಷ ಕಮ್ಮಿ ಲಾಂಗ್ ಟರ್ಮ್ ಅಂತ ಹೇಳಂಗಿಲ್ಲ, ಬಟ್ ಅಟ್ಲೀಸ್ಟ್ 3 years ಆದರೂ ನೀವು ಹೋಲ್ಡ್ ಮಾಡ್ತೀರಾ ಅಂದರೆ ಅದನ್ನ ನಾವು ಲಾಂಗ್ ಟರ್ಮ್ ಅನ್ಬೋದು. ಯಾಕಂದರೆ ಒಂದು ಸೈಕಲ್, ಮಾರ್ಕೆಟಿನ ಸೈಕಲ್ ನೋಡಲಿಕ್ಕೆ ಸಿಕ್ಕಿರುತ್ತೆ. ಹಾಗಾಗಿ ವಿತಿನ್ 3 years ಗೋಲ್ ಇಟ್ಕೊಂಡು ನೀವೇನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಅಂದರೆ ಈಗ ಖಂಡಿತ ನೀವು ನೆಗೆಟಿವಲ್ಲೇ ಇರ್ತೀರಾ, ಅದು ರಿಕವರ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಬಟ್ ಅಟ್ಲೀಸ್ಟ್ ನೀವು ಇನ್ನೊಂದು 3 ವರ್ಷ ನಿಮಗೆ ಪೇಷನ್ಸ್ ಆಗಿ ನಾನು ವೆಯ್ಟ್ ಮಾಡ್ತೀನಿ ಅನ್ನೋದಿದೆ ಅಂತಂದರೆ ದಯವಿಟ್ಟು ರಿಮೈನ್ ಇನ್ವೆಸ್ಟೆಡ್ ಅಂತಲೇ ಹೇಳ್ತೀನಿ. ಹಾಗಾದರೆ ಆ್ಯಾವ್ರೇಜ್ ಯಾವ ಮಾಡ್ಕೋಬೇಕು ಅಂತಂದರೆ, ನೋಡಿ, ಅಕಸ್ಮಾತ್ ನೀವೇನಾದರೂ ETF ಅಥವಾ ಯಾವುದಾದ್ರು ಇಂಡೆಕ್ಸ್ ಫಂಡು ಇದರಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಿದಿರಿ ಅಂತಂದರೆ ರೌಂಡ್ ಲೆವೆಲ್ ಬರುತ್ತಲ್ಲ, ಈಗ 23,000 ನೆಕ್ಸ್ಟ್ ರೌಂಡ್ ಲೆವೆಲ್ ಯಾವುದು 22,500, ಈ ಥರ ಎವ್ರಿ 500 ಪಾಯಿಂಟ್ಸ್ ಡಿಪ್ ಆದಾಗ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅದೇನು ಒಂದೇ ಸಲ ಆಗಲ್ಲ, ಟೈಮ್ ತೊಗೊಂಡಾಗುತ್ತೆ, ಬಂದಾಗ ನೀವು ಇನ್ವೆಸ್ಟ್ ಮಾಡ್ಕೊತ ಹೋಗ್ಬೋದು. ಆ ರೀತಿಯಾಗಿ ಸಿಂಪಲ್ ಅದು. ಅದೇ ಏನಾದ್ರು ಸ್ಟಾಕಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಇವಾಗ ದಯವಿಟ್ಟು PE ಚೆಕ್ ಮಾಡಿ. ನಾನು ಸುಮಾರು ಇದ್ದೇ ವಿಡಿಯೋನಲ್ಲಿ ಹೇಳಿದ್ದೀನಿ, ಫಂಡಮೆಂಟಲ್ ಅನಾಲಿಸಿಸಲ್ಲಿ ಸ್ಪೆಸಿಫಿಕ್ ಆಗಿ ಸ್ಟಾಕ್ಸಲ್ಲಿ ಏನೇನ ಚೆಕ್ ಮಾಡಬೇಕು ಕ್ವಾರ್ಟರ್ ರಿಸಲ್ಟ್ಸಲ್ಲಿ ಅಂತ ಇದೆ. ಆದರೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ಯಾರಾಮೀಟ್ರು ಪ್ರೈಸ್ ಟು ಅರ್ನಿಂಗ್ನ ನೀವು ನೋಡ್ತಾ ಹೋಗಬೇಕು, ಆಯಿತಾ. ಅವ್ರು ಅರ್ನಿಂಗ್ ಎಷ್ಟು ಮಾಡ್ತಾ ಇದ್ದಾರೆ, ಅದಕ್ಕೆ ಈಗ ಬೆಲೆ ಎಷ್ಟಿದೆ, ಅದು ನಿಮಗೆ ಇವಾಗ ಎಣ್ಣೆ ಒಂದು ಮಾರ್ಕೆಟಲ್ಲಿ ತೊಗೊಂಡೋಗಿ ಹೋದ್ರೆ ಕಾಸ್ಟ್ಲಿನ ಚೀಪ್ ಅಂತ ನಾವು ನೋಡ್ತಾ ಹೋಗ್ತೀವಲ್ವ, ಆ ರೀತಿ ನೋಡೋವಂಥದ್ದು ಅದೊಂದೇ ಅಂತಲ್ಲ, ಬಟ್ ಮಿನಿಮಮ್ ಅದನ್ನು ನೀವು ನೋಡಿದ್ರು ಸಾಕು. ಯಾರಿಗೂ ಬೇರೆ ಏನು ಟೆಕ್ನಿಕಲ್ ನಾನು ನೋಡೋದಿಲ್ಲ, ಫಂಡಮೆಂಟಲಿ ನಾನು ನೋಡೋದಿಲ್ಲ ಅಂದ್ರೂ PE ರೇಷಿಯೋ ನೋಡಿ. PE ರೇಷಿಯೋ ಅವ್ರದ್ದು ಏನಾದರೂ ಇವಾಗ 40ಕ್ಕಿಂತ ಜಾಸ್ತಿ ಇದೆ ಯಾವ್ದಾದ್ರು ಕಂಪ್ನಿಲಿ, 80-90 ಇರೋರೆಲ್ಲ ನೀವು ಆ್ಯಾವ್ರೇಜ್ ಅಲ್ಲ, ಅದ್ರ ಬಗ್ಗೆ ನೋಡೋಂಗೂ ಇಲ್ಲ, ನೀವು ಎಕ್ಸಿಟ್ ಮಾಡಿದ್ರು ಪರವಾಗಿಲ್ಲ, ಆಯಿತಾ. ಕೆಲವೊಂದು ಇಂಡಸ್ಟ್ರಿ ಸ್ಪೆಸಿಫಿಕ್ ಕೂಡ PE ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಇಂಡಸ್ಟ್ರಿ PEನೂ ನೀವು ನೋಡೋದು ಇಂಪಾರ್ಟೆಂಟು. ಅಂದರೆ ಓವರಾಲ್ ಆ ಇಂಡಸ್ಟ್ರಿನಲ್ಲಿ ಯಾವ ರೀತಿ PE ನಡೀತಾ ಇದೆ, ಜೊತೆಗೆ ಆ ಸ್ಟಾಕಿಂದ ಯಾವ PE ನಡೀತಾ ಇದೆ. ಸೊ ಇಂಡಸ್ಟ್ರಿ PE ಲೆಟ್ಸೇ ಒಂದು 30 ಆದರೆ ಆ ಸ್ಟಾಕಿನ PE 60 ಅಂತ ಅಂದ್ಕೊಳ್ಳಿ, ದಯವಿಟ್ಟು ದೂರ ಇದೆ. ರೆಡ್ ಸಿಗ್ನಲ್. ಇಂಡಸ್ಟ್ರಿನಲ್ಲಿ ಬೇರೆ ಎಲ್ಲರೂ ಕೂಡ ಒಳ್ಳೆಯದ್ರಲ್ಲಿ ನಡೀತಾ ಇದ್ದಾರೆ, ಆ ಸ್ಟಾಕ್ ಮಾತ್ರ ನಿಮಗೆ ಹೈ ವ್ಯಾಲ್ಯೂಷನ್ ಸಿಗ್ತಾ ಇದೆ ಅಂದರೆ ನೀವು ದೂರ ಇಡಬೇಕು. ಕೆಲವೊಂದು ಸಲ ಏನಾಗುತ್ತೆ, ಇಂಡಸ್ಟ್ರಿ PEನೇ ಒಂದು 50 ಇರುತ್ತೆ, ಆಯಿತಾ, ಸ್ಟಾಕಿಂದು ಒಂದು 55-60 ಆ ಝೋನಲ್ಲಿ ನಡೀತಾ ಇರ್ಬೋದು. ಆಗ ನೀವು ಆ ಸೆಕ್ಟರ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆ ಸೆಕ್ಟರಲ್ಲಿ FIಗಳು ಇವಾಗ ಎಂಟ್ರಿ ತೊಗೊತಾ ಇದ್ದಾರಾ ಅಥವಾ ಇಲ್ಲಿ ಇನ್ನೂ ಕೂಡ FIಯಿಂದ ಆಚೆ ಹೋಗುತ್ತಾ ರೀತಿ ಅಂತ ಆ ಸೆಕ್ಟರ್ ಮೇಲೆ ನೋಡಬೇಕಾಗುತ್ತೆ. ಯಾರಾದರೂ ನಿಜವಾಗ್ಲೂ ಈ ಆಕ್ಟಿವಿಟಿ ಮಾಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ, ಈ ಥರ ಒಂದು ಸೆಕ್ಟರ್ನ ನಾನು ನೋಡಿದೆ, ಅದರಲ್ಲಿ ಇಷ್ಟಿದೆ PE, ಈ ಸೆಕ್ಟರ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಾಳೆ ಬೇಕಾದರೆ ಅದನ್ನ ಕವರ್ ಮಾಡ್ಕೊಳಕ್ಕೆ ನೋಡೋಣಂತೆ. 2025 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದಕ್ಕೆ ನೀವು ಗಮನ ಕೊಡಲೇಬೇಕು ಈ ವರ್ಷ. ಸೊ ಎಮರ್ಜೆನ್ಸಿ ಫಂಡನ್ನು ನೀವು FD ಅಂತ ತೆಗೆದಿರ್ತಿರೋ ಅಥವಾ ಒಂದು ಸೇವಿಂಗ್ಸ್ ಬ್ಯಾಂಕ್ಸ್ನ ಮಾಡಿ ತೆಗೆದಿರ್ತಿರೋ, ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋಗಳಿಗೆ ಮಿಷನ್ 2025 ಅಂತ ಕೊಟ್ಟಿದ್ದೀನಿ, ಅದ್ರಲ್ಲಿ ಮಾತಾಡಿದ್ದೀನಿ. ಸ್ಪೆಸಿಫಿಕ್ ಮೆಥಡು ಬೇಕು ಅಂದರೆ ಅಥವಾ ರಿಟೈರ್ಮೆಂಟಿಂದ ಯಾರಾದರೂ ಪ್ಲಾನ್ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಹೇಳಿ. ಹೊಸ ಟ್ಯಾಕ್ಸ್ ರೆಜಿಮ್ ಬಗ್ಗೆ ಒಂದಿಷ್ಟು ಶಾರ್ಟ್ಸ್ಗಳನ್ನ ಮಾಡಬೇಕು ನಾನು. ಈಗ 13 ಲಕ್ಷ ಇನ್ಕಮ್ ಇರೋರಿಗೆ ಓಲ್ಡ್ ರೆಜಿಮ್ ಹೋಗಬೇಕಾ, ನ್ಯೂ ರೆಜಿಮ್ಗೆ ಹೋಗಬೇಕಾ, ಏನು ಕತೆ ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ. ನೋಡಿ, ನ್ಯೂ ರೆಜಿಮಲ್ಲೂ ಕೂಡ NPS ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ನಿಮಗೆ ಡಿಡಕ್ಷನ್ ಸಿಗ್ತಾ ಹೋಗುತ್ತೆ, ಅದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ನ್ಯೂ ರೆಜಿಮಲ್ಲಿ ಇದೀರಾ, ಒಂದು 13-13.5 ಅಷ್ಟೇ ಇದೆ ನನಗೆ, ನಾನು ಮತ್ತೆ ಎಲ್ಲ ಫೈಲಿಂಗ್ ಎಲ್ಲ ಮಾಡಿಕೊಂಡು ಎಲ್ಲದನ್ನು ಪ್ರೂಫ್ ಎಲ್ಲ ತೋರಿಸ್ಕೊಂಡು ನಾನು ಹಳೆದಕ್ಕೆ ಹೋಗಬೇಕಾ ಅಥವಾ ನ್ಯೂ ಅಲ್ಲೇ ಏನಾದರೂ ದಾರಿ ಇದೆಯಾ ಅಂದರೆ NPS ನಿಮಗೆ ದಾರಿ ಇದೆ. ಜೊತೆಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಾಗಿರುತ್ತೆ ಅದು ನಿಮಗೆ ಟ್ಯಾಕ್ಸಬಲ್ ಅಂತ ಬಂದಿರೋದಿಲ್ಲ, ಅದನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಬಿಕಾಸ್ ನಿಮ್ಮ ಪ್ಯಾಕೇಜ್ 14 ಲಕ್ಷ ಇದೆ ಅಥವಾ 13.5 ಲಕ್ಷ ಇದೆ ಅಂತ ಅಂದರೆ ನಿಮಗೇನು 12.75ಗಿಂತ ದಾಟೇ ಹೋಗ್ತೀರಾ ಅಂತಲ್ಲ. ಯಾಕೆಂದರೆ PF ಅಂತ ಡಿಡಕ್ಟ್ ಕಂಪ್ನಿಯಿಂದ ಕಾಂಟ್ರಿಬ್ಯೂಟ್ ಮಾಡ್ತಾರಲ್ಲ, ಅದು ಕೂಡ ನಿಮಗೆ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ನಿಮ್ಮ ಕೈಗೆ ಬರೋ ಸಂಬಳ 12.75 ಇದೆಯಾ ಅಂತ ನೀವು ನೋಡ್ಕೋಬೇಕು. ಇದ್ರ ಬಗ್ಗೆ ಎಲ್ಲಿದೆ ಟ್ಯಾಕ್ಸ್ ಪ್ಲಾನಿಂಗು, ಟ್ಯಾಕ್ಸ್ ಫೈಲಿಂಗು, ಇದರ ಬಗ್ಗೆ ಡೆಡಿಕೇಟೆಡ್ ಪ್ಲೇಲಿಸ್ಟು ನಮ್ಮ ಚಾನಲ್ನಲ್ಲೇ ಇದೆ. ಯಾರಿಗಾದ್ರೂ ನನ್ನ ಪ್ಲೇ ಸ್ಲಿಪ್ಪೇ ನನಗಿನ್ನೂ ಅರ್ಥ ಆಗಿಲ್ಲ ಸರ್, ಅದರಲ್ಲಿ ಯಾವ ಥರ ಕಾಂಪೋನೆಂಟ್ ಇರುತ್ತೆ ಏನು ಅಂತ ಏನಾದರೂ ದಾರಿ ಇದೆಯಾ ಅಂದರೆ ದಯವಿಟ್ಟು ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟ್ ಅಂತ ಇದೆ, ಹೋಗಿ ಅದರಲ್ಲಿ ಚೆಕ್ ಮಾಡಿ. ಪ್ರತಿಯೊಂದು ಮಾಹಿತಿನೂ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೊಂದು ವಿಡಿಯೋನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.